ಬಸವ ಈಸ್ ಬೆಸ್ಟ್ ಫ್ರೀ ಥಿಂಕರ್ ಅಂತ ವಿದೇಶದವರು ಹೇಳ್ತಾರೆ. ಆರ್ಥರ್ ಮೈಲ್ಸ್ ಹೇಳ್ತಾನೆ, ಜಗತ್ತಿನಲ್ಲಿ ಮೊಟ್ಟ ಮೊದಲು ಸ್ವತಂತ್ರವಾಗಿ ವಿಚಾರ ಮಾಡಿದವರು ಯಾರಾದರೂ ಇದ್ದರೆ ಅವರು ಬಸವಣ್ಣನವರು ಅನ್ನುವಂಥದ್ದನ್ನು ಹೇಳ್ತಾರೆ. ಒಪ್ಪುಗೊರ್ರಿ, ಬಸವಣ್ಣನ ಒಪ್ಪುಗೊರ್ರಿ. ಬಸವಣ್ಣನ ಒಪ್ಪಿಕೊಂಡ್ರಿ ಅಂದ್ರೆ ಎಲ್ಲ ಮಠದವ್ರಿಗೂ ಕಿಮ್ಮತ್ತೈತಿ. ಹಿರೇ ಮಠಕ್ಕೂ ಕಿಮ್ಮತ್ತೈತಿ, ಚಿಕ್ಕ ಮಠಕ್ಕೂ ಐತಿ, ಮಠಪತಿಗೆ ಐತಿ, ಸಾಲಿ ಮಠದಂಗೂ ಐತಿ. ಯಾಕೆ ಗೊತ್ತನ? ನಿಮ್ಮನ್ನೆಲ್ಲ ಮಾಡಿ ನಿಮಗೆ ಕಿಮ್ಮತ್ತು ತಂದು ಕೊಟ್ಟಾವ, ನಿಮ್ಮನ್ನ ಗದ್ದಿಗೆಗೆ ಕುಂದ್ರಸಾಕ ಹಚ್ಚಿದ್ಯಾವ, ನಿಮಗೆ ಗೌರವ ಘನತೆ ತಂದು ನಿಮಗೆ ಭಕ್ತರನ್ನ ಮಾಡಿ ಶಿಶುಮಕ್ಕಳನ್ನ ಮಾಡಿ ಇಟ್ಟು ಹೋದವ ಬಸವಣ್ಣ ಅನ್ನುವಂಥ ಅರಿವು ನಿಮಗಿರ್ಬೇಕು. ಬಸವಣ್ಣ ಅನ್ನುವಂಥ ಅರಿವು ಇರಬೇಕು. ಅವ ಬರಲಿಲ್ಲ ಅಂದ್ರೆ ಗಪ್ಪಿತ್ ಗಯ ಹೋಗಿರ್ತಿದ್ರಿ, ನೀವು ಮುರಾಬಟ್ಟೆಗೆ ಹೋಗಿರ್ತಿದ್ರಿ ನೋಡ್ರಿ. ಯಾಕಂದ್ರೆ ನಮಗೆ ಇತಿಹಾಸ, ಸ್ಪಷ್ಟತೆ, ನಿಲುವು, ಸಿದ್ಧಾಂತ ಎಲ್ಲದಕ್ಕೂ ನಮಗೊಂದು ದೊಡ್ಡ 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 ಬೋರ್ಡು, ದೊಡ್ಡ ದಿಕ್ಸೂಚಿ ಅಂದ್ರೇನೆ ಬಸವಣ್ಣ. ಆತನ ಬಿಟ್ಟು ನೀವು ಏನಾರ ಕೆದಕ್ಯಾಡಕ್ಕೆ ಹೋದ್ರಿ ನಿಮಗೆ ಸ್ಪಷ್ಟ ಇತಿಹಾಸ ಇಲ್ಲ. ಮೊದಲು ಯಾರಾಗಿದ್ರಿ? ಶೈವರಾಗಿದ್ರಿ. ಬಸವಣ್ಣ ಬರೋಕ್ಕಿಂತ ಮೊದಲು ಶೈವರಾಗಿದ್ರಿ. ಶೈವರಾಗಿ ಏನು ಮಾಡ್ತಿದ್ರಿ? ಸ್ಥಾವರ ಲಿಂಗ ಪೂಜೆ ಮಾಡ್ತಿದ್ರಿ. ಶಂಕರಲಿಂಗ, ಮಲ್ಲಿಕಾರ್ಜುನ ಲಿಂಗ, ಆ ಲಿಂಗ ಈ ಲಿಂಗ ಅಂತೇಳಿ ದೂರ ದೂರ ಇರುವಂಥ ದೇವರ ಹೆಸರು ಮ್ಯಾಗ ಊರಾಗ ಒಂದೊಂದು ಗುಡಿ ಕಟ್ಕೊಂಡು ಶೈವ ಭಕ್ತರಾಗಿದ್ರಿ. ಶೈವದ ಆಚರಣೆ ಮಾಡ್ತಿದ್ರಿ. ಇನ್ನು ಶೈವದೊಳಗೆ ಶೂದ್ರ ಏನು ಮಾಡ್ತಿದ್ರಿ? ಬೀರವ್ವ, ಮಾರವ್ವ, ಕಡೆವ್ವ, ಗಾಳೆವ್ವ ಅಂತೇಳಿ ಶೂದ್ರ ದೇವತೆಗಳನ್ನು ಪೂಜೆ ಮಾಡ್ತಿದ್ರಿ. ವಚನಕಾರ ಹೇಳ್ತಾರಲ್ಲ, ಅವನ್ನೆಲ್ಲ ಹೇಳಂಗಿಲ್ಲ. ಮಾರಿ ಮಸಣಿ ಎಂಬ ದೇವರನ್ನ ಸರಿ ಎಂಬೆನು, ಬಿಲ್ಲ ದೈವ, ಬಿಲ್ಲ ನಾರಿ ದೈವ, ಕೊಳಗ ದೈವ, ಕಲ್ಲು ದೈವ, ಒಳಕಲ್ಲು ದೈವ, ಬಾಗಿಲ ದೈವ, ಚೌಕಟ್ಟು ದೈವ, ದೈವ ದೈವ ಕಾಲಿಡಲಿಂಬಿಲ್ಲ, ಕೂಡಲ ಸಂಗಮ ದೇವರ ಒಣಕೆ ಪೆಟ್ಟು ಸಾಲದೆ ಅಂತ ಹೇಳ್ತಾರೆ ಬಸವಣ್ಣವರು. ಎಲ್ಲಿ ತಂದಿರೋ ಮರಾಯ? ಕೂಡಲ ಸಂಗಮ ದೇವನೊಬ್ಬನೇ ಇದ್ದಾನೆ. ಸೃಷ್ಟಿಕರ್ತನನ್ನು ಪೂಜಿಸು, ಸೃಷ್ಟಿಯನ್ನು ಪೂಜಿಸಬೇಡ. ಸೃಷ್ಟಿಕರ್ತ ಒಬ್ಬ ಅದಾನ, ಇದನ್ನು ಮಾಡಿದ ಒಬ್ಬ ಅದಾನಪ್ಪ. ಅವ ಯಾರಂದ್ರೆ ಪರಮಾತ್ಮ, ಕೂಡಲ ಸಂಗಯ್ಯ, ಪರಬ್ರಹ್ಮ, ಗುಹೇಶ್ವರ, ಚನ್ನಮಲ್ಲಿಕಾರ್ಜುನ ಒಬ್ಬನೇ. ಅವನೋ ಒಬ್ಬ ಸ್ವಾಮಿ ಅಂದ, ಶರಣರು ಏಕದೇವೋಪಾಸಕರಂತೀರಿ, ಅವ್ರ ವಚನಗಳ ಭಿನ್ನೆ ಹಾಕದಾವ ಅಂತ ಕೇಳಿದ. ಅವಿವೇಕಿಗಳ್ರಿ ಇವು. ಎಲ್ಲಿಂದ ಬರ್ತಾರೆ ಈ ಸೊಳೆ ಮಕ್ಕಳೆಲ್ಲ? ಇವರೆಲ್ಲ ಸ್ವಾಮಿಗಳ, ಇವರೆಲ್ಲ ದನಕಾಯವರು. ಮತ್ತು ಅವ ಯಾರಲ್ಲ, ಕರ್ನಾಟಕದಾಗ ಪ್ರಭಾವಿ ಪ್ರವಚನಕಾರ ಅವ ಸ್ವಾಮಿ, ಅವ ಪುಣ್ಯಾತ್ಮ. ವಚನಕಾರರಲ್ಲಿ ಮತ್ತು ನಾಮಾಂಕಿತಗಳು ಯಾಕೆ ಚೇಂಜ್ ಬರ್ತಾವ? ಲೇ ಅವಿವೇಕಿ, ಅಟೋ ಗೊತ್ತಿಲ್ಲ. ನಿನ್ನ ತಂಪು ಕೊಟ್ಟಾಗನ ನಿನ್ನ 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 ಖಾತೆ ಉತ್ತಾರ ಚೇಂಜ್ ಆಕತಿ. ಶರಣರಷ್ಟು ಶಾಣೆ ಇದೆ ಇನ್ನೇನು. ಹಂಗಾರೆ ಬ್ಯಾರ್ಯಾದವ್ರು ತಂಪು ಕೊಟ್ಟು ನಿನ್ನ ಉತ್ತಾರ, ನಿನ್ನ ದಾಖಲೆ ತಗೋ ಗೊತ್ತಾಕತ್ತೇನ? ನಿನ್ನ ಸಹಿ ಇದ್ರನ ನಿನ್ನ ದಾಖಲೆ, ನಿನ್ನ ಸಹಿ ಬೇಕಲ್ಲೇ. ನಿನ್ನದು ಬಿಟ್ಟು ಬ್ಯಾರ್ಯಾದಾರದು ಮಾಡಿದ್ರೆ ಫೋರ್ಜರಿ ಆಗುದಿಲ್ಲೇನು? ಫೋರ್ಜರಿ ಇಲ್ಲೋ? ಅಪ್ಪನ ಸಹಿ ನಡೀದಿಲ್ಲ, ಮಗನ ಮಾಡ್ಬೇಕು, ಅಪ್ಪಂದ ಮಾಡ್ಬೇಕು. ಬೇರೆದಾರು ಸಹಿ ನಡೀದಿಲ್ಲ. ಅವ್ರವ್ರದೊಂದು ಸಿಗ್ನೇಚರ್ ಅಂತ ಐತಿ. ನೀವು ಯಾರಾದರೂ ಹೋಗಿ ನಿಮ್ಮ ಬಟ್ಟು ಕೊಡ್ಬೇಕು. ನೀವು ನಿಮ್ಮ ಬಟ್ಟು ಕೊಟ್ಟಾಗ ನಿಮ್ಮ